ಮತ್ತೊಂದು ಸಾರಿ ನಾವೆಂಥ ಸೈಕ್ಗಳು ಅಂತ RCB ಪ್ರೂವ್ ಮಾಡ್ಕೊಂಡ್ರು ಅಂತ ಅನಿಸ್ತಾ ಇದೆ. KL ರಾಹುಲ್ನ 14 ಕೋಟಿ ಕೊಟ್ಟು ಕೊಂಡ್ಕೊಳ್ಳಿಲ್ಲ ಅಂದರೆ ಇನ್ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಇವರು? ಇವತ್ತಿನ ಆಕ್ಷನ್ ಮತ್ತೊಂದು ಸಾರಿ RCB ಮಟ್ಟಿಗೆ ಬ್ಲಂಡರ್ ಅಂತ ಅನ್ನಿಸ್ತಾ ಇದೆ. ಲ್ಯಾಮ್ ಲಿವಿಂಗ್ಸ್ಟೋನ್ನ 8,75,00,000 ತೊಗೊಂಡ್ರು. ಬೆಸ್ಟ್ ಬೈ, ಇದನ್ನಂತೂ ಮೆಚ್ಕೋಬೋದು. ಪುಣ್ಯಕ್ಕೆ ಮೊಹಮ್ಮದ್ ಸಿರಾಜ್ಗೆ 12 ಕೋಟಿ ಮೇಲೆ ಕೊಡೋಕೆ ಹೋಗಲಿಲ್ಲ, ಇದನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಯಜುವೇಂದ್ರ ಚಹಲ್ನೂ ಕೂಡ ಓಕೆ ಒಪ್ಕೊಳ್ಳೋಣ, 18 ಕೋಟಿಗೆ ಕಿಂಗ್ಸ್ ಅವ್ರು ಬಿಡ್ ಮಾಡಿದಾಗ 18 ಕೋಟಿಗೆ ವರ್ತಲ್ಲ ಅಂದ್ಕೊಂಡ್ರು ಓಕೆ, ಯಾಕೆಂದರೆ ಮಿಚೆಲ್ ಸ್ಯಾಂಟ್ನರ್ ಸಿಗ್ತಾರೆ, ಆಡಮ್ ಜಂಪಾ ಸಿಗ್ತಾರೆ, ಇರಲಿ. ಡೇವಿಡ್ ಮಿಲ್ಲರ್ಗೆ 7,50,00,000 ಬಿಡ್ ಮಾಡ್ಬೋದಾಗಿತ್ತು. ಶಮಿ 10 ಕೋಟಿಗೆ ಸಿಕ್ಕಿದ್ರು ತೊಗೋಬೋದಾಗಿತ್ತು. ರಿಷಬ್ ಪಂತ್ ಬಿಟಾಕಿ ಜೋಸ್ ಬಟ್ಲರ್ನ 15 ಕೋಟಿಗೆ ತೊಗೋಬೋದಾಗಿತ್ತು, ಆದರೆ ಬಿಡ್ ಮಾಡಲಿಲ್ಲ. ಕ್ಯಾಪ್ಟನ್ಸಿ ಮೆಟೀರಿಯಲ್ ಇನ್ಯಾರನ್ನ ಹುಡುಕ್ತಾರೆ RCB ಗೊತ್ತಿಲ್ಲ. ಆದರೆ RCB ಮ್ಯಾನೇಜ್ಮೆಂಟ್ ಅಂತೂ ಕನ್ನಡದವರಲ್ಲ ಅನ್ನೋದನ್ನು ಪ್ರೂವ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ. KL ರಾಹುಲ್ 15 ಕೋಟಿಗೆ ವರ್ತಲ್ವಾ? ನಿಮಗೆ ಜನ ಕೇಳ್ತಾ ಇದ್ದಾರೆ. ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಲೆ ಕೇರ್ಕೊಂಡು ಎಕ್ಸ್ಪರ್ಟ್ಗಳಿಗಾಗಲೇ ಜಿಯೋ ಸಿನಿಮಾದಲ್ಲೇ ಮಾತಾಡ್ತಾ ಇದ್ದಾರೆ. ನನಗೇನೋ ತಲೆ ಕೆಟ್ಟೋಗ್ತಾ ಇದೆ, RCB ಅವರು ಇದನ್ನು ಯಾಕೆ ತೊಗೊಳ್ಳಿಲ್ಲ? ರಾಬಿನ್ ಉತ್ತಪ್ಪ ಹೇಳಿದರು ಇದೊಂದು ವರ್ಸ್ಟ್ ಡಿಸಿಷನ್, ಇದೊಂದು RCB ಅವರಿಗೆ ಸೆನ್ಸ್ ಇಲ್ವಾ, ಅರ್ಥ ಆಗ್ತಾ ಇಲ್ಲ. 14 ಕೋಟಿಗೆ ವರ್ತ್ ಅಲ್ವಾ ಹಾಗಾದರೆ KL ರಾಹುಲ್ನ ಯಾಕೆ ತೊಗೊಳ್ಳಿಲ್ಲ? ಇನ್ನಿಲ್ಲಿ ಕಾಣಿಸೋದು ಆಲ್ರೆಡಿ ಜೋಸ್ ಬಟ್ಲರ್ ಆಕ್ಷನ್ ಆಗಿತ್ತು, ಅವ್ರನ್ನ ತೊಗೊಂಡಾಗಿತ್ತು. ಆಲ್ರೆಡಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ರಿಷಬ್ ಪಂತ್ ಆಗಲೇ ತೊಗೊಂಡಾಗಿತ್ತು. ಆಲ್ರೆಡಿ ಶ್ರೇಯಸ್ ಅಯ್ಯರ್ನ ತೊಗೊಂಡಾಗಿತ್ತು. ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಂತ ಉಳ್ಕೊಂಡಿದ್ದು 4 ಜನರಲ್ಲಿ KL ರಾಹುಲ್ ಮಾತ್ರನೇ. ಅದು 14 ಕೋಟಿಗೆ ಸಿಗ್ತಾ ಇರುವಾಗ ಇದು ಸ್ಟೀಲ್ ಅಂತ ಹೇಳಿದರು. ಇದು ನಿಜವಾಗ್ಲೂ ಬೆಸ್ಟ್ ಬೈ ಆಗ್ತಾ ಇತ್ತು. ಯಾರು ತೊಗೊಂಡ್ರು? DC ಅವರು ಬಾಚ್ಕೊಂಡ್ರು. KL ರಾಹುಲ್ 530 ರನ್ ಹೊಡೆದಿದ್ದಾರೆ, ಸ್ಕೋರ್ ಮಾಡಿದ್ದಾರೆ. 130 ಸ್ಟ್ರೈಕ್ ರೇಟ್ ಕಡಿಮೆ ಇರ್ಬೋದು, ಆದರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಕೀಪರ್ ಬ್ಯಾಟ್ಸ್ಮನ್ನು ಜೊತೆ ಕ್ಯಾಪ್ಟನ್ 3 ರೋಲ್ನ ಮಾಡುವಂಥ 3 ರೋಲ್ಗಳಲ್ಲಿ ಒಂದು ಬೆಸ್ಟ್ ಆಗಿರುವಂಥ KL ರಾಹುಲ್ನ ತಗೊಳ್ಳಿಲ್ಲ ಅಂದರೆ ನೀವು ಇಲ್ಲಿ ಟೀಮಲ್ಲಿರುವಂಥವ್ರ ಬಗ್ಗೆ ಇಲ್ಲಿವರೆಗೂ ನಾವು ಬೈತಾ ಇದ್ದಿದ್ದೇನೆ. ನಿಮಗೆ ಕನ್ನಡದ ಬಗ್ಗೆ, ಕನ್ನಡದ ಪ್ಲೇಯರ್ಸ್ ಬೇಕು ಅನ್ನೋ ಬಗ್ಗೆ ಕನ್ಸರ್ನೇ ಇಲ್ಲ. ಸೊ RCB ಮ್ಯಾನೇಜ್ಮೆಂಟ್ ಕನ್ನಡದವ್ರದ್ದಲ್ಲ, ಇದನ್ನು ಫ್ಯಾನ್ಸು ಮತ್ತೊಂದು ಸಾರಿ ಅವ್ರು ಬೈಕೊಂಡ್ರೂ ಪ್ರಯೋಜನ ಇಲ್ಲ ಅನಿಸುತ್ತೆ. ಈಗ ಯಾರನ್ನ ಕ್ಯಾಪ್ಟನ್ಸಿ ಯಾರಿಗೆ ಕೊಡ್ತೀರಾ? ಮತ್ತೊಂದು ಸಾರಿ ಕೊಹ್ಲಿಗೆ ಕೊಡ್ತೀರಾ? ಗೊತ್ತಿಲ್ಲ. ಈಗಿನ ಬೈ ಅಂತೂ ಲ್ಯಾಮ್ ಲಿವಿಂಗ್ಸ್ಟೋನ್ ಒಳ್ಳೆ ಬೈ ಅಂತ ಹೇಳ್ಬೋದು, ಆದರೆ ಉಳಿದ ನಿರ್ಧಾರ ನಿಮ್ಮದು ಬ್ಲಂಡರ್. KL ರಾಹುಲ್ನ 15 ಕೋಟಿ ಅಲ್ಲ, ಈ ಮೈಕ್ ಹೆಸನ್ನೇ ಹೇಳ್ತಾ ಇದ್ದಾರೆ. ಕಳೆದ ಸಾರಿ RCB ಟೋಟಲ್ ಹಾಳು ಮಾಡಿ ಹೋದ್ರಲ್ಲ ಮೈಕ್ ಹೆಸನ್, ಆ ವ್ಯಕ್ತಿನೇ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ ಒಪಿನಿಯನಲ್ಲಿ 22-23 ಕೋಟಿವರೆಗೂ KL ರಾಹುಲ್ಗೆ ಹೋಗ್ಬೋದಾಗಿತ್ತು. ನಾನು ತಲೆ ಕೆರ್ಕೋತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ ಯಾಕೆ ಈ ರೀತಿ ಮಾಡಿದರು. RCB ಆಕ್ಷನ್ ಟೇಬಲ್ ಮೇಲೆ ಏನು ಖರ್ಜೂರ, ಡ್ರೈ ಫ್ರೂಟ್ಸು, ಜ್ಯೂಸು, ಸ್ನ್ಯಾಕ್ಸು ತಿನ್ಕೊಂಡು ಕೂತಿದ್ದಾರಾ? ನಾವು ಇದನ್ನೇ ಕೇಳಿದ್ದು. ಮತ್ತೊಂದು ಸಾರಿ ಅದನ್ನೇ RCB ಅವ್ರು ಮಾಡಿದ್ದಾರೆ. RCBಗೆ ಇನ್ನೇನು ಹೇಳೋಕ್ಕಾಗಲ್ಲ ಬಿಡಿ.